ಸಿದ್ದರಾಮಯ್ಯ ಅವರ ನಿವಾಸದ ಎದುರು ಕಾರೊಂದು ಏಕಾಏಕಿ ಬೆಂಕಿಗೆ ಆಹುತಿಯಾಯಿತು. ದಗದಗನೆ ಹೊತ್ತಿ ಉರಿದ್ಬಿಡ್ತು. ಬೆಂಕಿ ನಂದಿಸುವಂತಹ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡಿದ್ದಾರೆ. ನೋಡ್ತಿದ್ದ ಹಾಗೆ ಕಾರು ಹೊತ್ತಿ ಹೊಡೆದಿದ್ದರಿಂದ ಸಹಜವಾಗಿ ಕೆಲ ಕಾಲ ಅಲ್ಲಿ ಆತಂಕದ ವಾತಾವರಣ ಇತ್ತು. ಯಾವ ಕಾರಣಕ್ಕಿದಾಯಿತು ಅನ್ನೋದರ ಬಗ್ಗೆ ಇನ್ನಷ್ಟೇ ಚೆಕ್ ಮಾಡ್ತಿದ್ದಾರೆ. ಬಟ್ ಇಂಜಿನ್ ಹೀಟ್ ಆಗಿದ್ದು ಈ ರೀತಿ ಕಾರ್ ಬೆಂಕಿ ಬಿದ್ದಿರಬಹುದು ಅಂತ ಚಾಲಕ ಹೇಳ್ತಿದ್ದಾರೆ. ನಮಗೆ ಏನೂ ಆಗಿಲ್ಲ, ನಾವು ಪಾರಾಗಿದ್ದೀವಿ ಅಂತ. ಸಣ್ಣಕ್ಕೆ ಹೊಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ತಿದ್ದ ಹಾಗೆ ಅವರು ಇಳಿದಿದ್ದಾರೆ, ಚಾಲಕ ಮತ್ತು ನಿರ್ವಾಹಕ. ಆ ನಂತರದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ನೋಡಿ ಅಲ್ಲಿ ಆ ಕಾರ್ನಲ್ಲಿದ್ದಂತಹ ಇಬ್ಬರು ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ ಕೇಸ್ ಸಣ್ಣ ಹೊಗೆ ಅಲ್ವಾ, ಏನೋ ಸ್ಮೆಲ್ಲು ಬಿಡು ಸರಿ ಹೋಗುತ್ತೆ ಅಂತ ಮುಂದಕ್ಕೆ ಹೋಗಿದ್ದಿದ್ರೆ ಅವರು ಕೂಡ ಸುಟ್ಟು ಬೆಂದು ಹೋಗೋರು. ಬಟ್ ಹೇಗೋ ಲಕಿಲಿ ಪಾರಾಗಿದ್ದಾರೆ. ಕಾರು ಫುಲ್ಲು ಸುಟ್ಟು ಹೋಯಿತು. ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಅದನ್ನು ನಂದಿಸಿದ್ದಾರೆ. ಈ ಘಟನೆ ಆಗಿದ್ದು ಮುಖ್ಯಮಂತ್ರಿಗಳ ನಿವಾಸದ ಎದುರುಗಿರುವಂತಹ ರಸ್ತೆಯಲ್ಲಿ. ಸಹಜವಾಗಿ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದಿದ್ದಾರೆ. ವಾಹನ ಹೋಗ್ತಾ ಇರೋ ಹೊತ್ತಿನಲ್ಲಿ ಬಾನೆಟ್ನಿಂದ ಸಣ್ಣಕ್ಕೆ ಹೊಗೆ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿದೆ. ನೋಡ್ತಿದ್ದ ಹಾಗೆ ಇದನ್ನು ಚಾಲಕ ಗಮನಿಸ್ಕೊಂಡು ಮತ್ತು ಪ್ಯಾಸೆಂಜರ್ಗೆ ಹೇಳಿದ್ದಾರೆ, ಇಲ್ಲ ಇಳಿದು ಬಿಡಿ, ಏನೋ ಸಮಸ್ಯೆ ಆಗಿದೆ ಅಂತ. ಇದು ಇಂಜಿನಲ್ಲಿ ಹೀಟಾಗಿ ಬೆಂಕಿ ಹೊತ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದ್ದು, ಒಂದು ಕಡೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ ಕಾರು ಸುಟ್ಟು ಕರಕಲಾಗಿದೆ, ಏನನ್ನು ಕೂಡ ಉಳಿಸ್ಕೊಂಡಿಲ್ಲ. ಪುಣ್ಯಕ್ಕೆ ನಮ್ಮ ಜೀವ ಉಳಿತು ಅನ್ನೋದು ಚಾಲಕ ಮತ್ತು ಪ್ಯಾಸೆಂಜರ್ನ ಒಂದು ಪ್ರಾರ್ಥನೆಯಾಗಿದೆ. ಫಿಯೇಟ್ ಗಾಡಿ ಇದು. ತಕ್ಷಣ ಬೆಂಕಿ ಕಾಣಿಸ್ಕೊಳ್ತಿದ್ದ ಹಾಗೆ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ. ಅವರು ಬರೋ ಅಷ್ಟೊತ್ತಿಗಾಗಲೇ ಅದು ಫುಲ್ ಬೆಂಕಿಗೆ ಆಹುತಿ ಆಗಿತ್ತು. ಚಾಲಕ ಹಾಗೂ ಗಾಡಿ ಮಾಲೀಕ ಅಂತೆ, ಗಾಡಿಯ ಓನರೇ ಇದರಲ್ಲಿದ್ದಿತ್ತು. ಸಿಎಂ ನಿವಾಸದ ಮುಂಭಾಗ ವೆನ್ಸರ್ ಮ್ಯಾನರ್ ಬಳಿ ಕಾರೊಂದು ದಗದಗನೆ ಹೊತ್ತಿ ಉರಿದಂತಹ ಘಟನೆ ನಡೆದಿದೆ. ಸೊ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಗಾಡಿ ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದಿದೆ. ಕಾರಿನ ಮುಂಭಾಗ ಸೇರಿದಂತೆ ಸೀಟುಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಏಕಾಏಕಿ ಕಾರಿನ ಎಂಜಿನ್ ಹೀಟ್ ಆಗಿ ಕಾರು ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಯಿತು. ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಬಂದರು. ಅದೃಷ್ಟವಶಾತ್ ಚಾಲಕನಿಗೆ ಯಾವುದೇ ರೀತಿ ಹಾನಿ ಆಗಿಲ್ಲ. ಸೊ ಕಾರನ್ನು ಇಮಿಡಿಯೇಟ್ ಆಗಿ ತಕ್ಷಣ ಅದನ್ನು ಪಾರ್ಕ್ ಮಾಡಿ ಆ ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದವರು ಈಗಾಗಲೇ ಮಾಡ್ತಾ ಇದ್ದಾರೆ. ಸೊ ಇಂಜಿನ್ ಹೀಟ್ ಆಗಿರುವಂತಹ ಕಾರಣ ಒಂದು ಕಾರು ಹುತ್ತಿ ಉರಿದಿರುವಂತಹ ಘಟನೆ. ಇದು ಫಿಯೇಟ್ ಗಾಡಿ ಇದು. ಸೊ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು, ಟೈರ್ ಆಗಿರ್ಬೋದು, ಗಾಡಿಯ ಎಂಜಿನ್ ಭಾಗ, ಸೀಟು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಈಗಾಗಲೇ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಆಗಮಿಸಿ ಕಾರನ್ನ ಕಂಪ್ಲೀಟ್ ಆಗಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸಿದೆ. ನೋಡ್ತಾ ಇರ್ಬೋದು ನೀವು, ಬೆಂಗಳೂರಿನ ಸಿಎಂ ನಿವಾಸದ ಮುಂಭಾಗ ಟ್ರಾಫಿಕ್ ಅಂದರೆ ಈ ಒಂದು ಬೆಂಕಿ ನಂದಿಸುವಂತಹ ಕಾರ್ಯ ನಡೀತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಕೂಡ ಕೆಲ ಕಾಲ ಸಂಭವಿಸಿತ್ತು. ಸೊ ಅವರು ಚಾಲಕರು ಕೂಡ ಇದ್ದಾರೆ. ಸರ್, ಏನಾಯ್ತು ಗಾಡಿಗೆ? ಇಂಜಿನ್ ಹೀಟ್ ಆಯ್ತಾ, ಏನಾಯ್ತು? ಇಂಜಿನ್ಗೆ ಏನಾಗಿ ಗೊತ್ತಲ್ಲ ಮೇಡಮ್. ನಾವು ಡ್ರೈವಿಂಗ್ ಬಂದಿದ್ವಿ. 6 ಅವರ್ಸ್ಗಾಗಿ ಬುಕ್ ಮಾಡಿದ್ದಾರೆ. ಬೆಳಗ್ಗೆ ಕೋರಮಂಗಲಿಂದ ಸ್ಟಾರ್ಟ್ ಆಗಿ ಇಲ್ಲೂ ಬಂತೀವಿ. ಸಿಗ್ನಲ್ ಹತ್ರ ಹೊಗೆ ಬಂತು. ಸರಿ ರೈಡ್ ರೋಡನ್ನು ಹಾಕಿ ಏನೋ ನೋಡೋಣ ಅಂತ ಸೈಡ್ ಹಾಕಿದ್ವಿ. ಬಾನೆಟ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಫಿಯೇಟ್ ಗಾಡಿ ಬಿಸಿ ಇತ್ತು. ಅದೇ ನೋಡ್ತಾ ಇದ್ವಿ, ಒಂದು 2-3 ನಿಮಿಷದಲ್ಲೇ ಫೈರ್ ಆಗಿತ್ತು. ಇವಿ ಗಾಡಿ ಏನಲ್ಲ, ಎಲೆಕ್ಟ್ರಿಕ್ ಇವಿ ಇಲ್ಲ, ಪೆಟ್ರೋಲ್ ಗಾಡಿ. ಇದು ನಿಮ್ಮ ಸ್ವಂತ ಗಾಡಿನಾ? ಇಲ್ಲ ಸರ್, ನಾವು ಡ್ರೈವರು. ಈಗ ಪ್ಯಾಸೆಂಜರ್ಗೆ ಏನೂ ಆಗಿಲ್ವಾ? ನೀವು ಒಬ್ಬರೇ ಗಾಡಿಲಿ? ಯಾರಿಗೆ ಏನೂ ಆಗಿಲ್ಲ. ಯಾರು, ಎಷ್ಟು ಜನ ಇದ್ರಿ ಗಾಡಿಯಲ್ಲಿ? ಇದು ನಾವು, ಅವರು. ಓಕೆ. ಸೊ ಇಮಿಡಿಯೇಟ್ ಆಗಿ ಪಾರ್ಕ್ ಮಾಡಿದ್ರ ಗಾಡಿನ? ಪಾರ್ಕ್ ಮಾಡಿದ್ರು. ಹೌದು. ಓಕೆ. ಅಂದ್ರೆ ನೀವು ವಿಡಿಯೋ ಟೈಮಲ್ಲಿ ಬೆಂಕಿ ಹತ್ಕೊಂಡಿತ್ತಾ ಅಥವಾ ಹೊಗೆ ಬರ್ತಾ? ಇಲ್ಲ, ನಾವು ಹೊರಗಡೆ ಬಂದು ಏನಾಗಿತ್ತು ಅಂತ ಬಾನೆಟ್ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಓಕೆ. ಅಂದ್ರೆ ಗಾಡಿನ, ಹೊಸ ಗಾಡಿನ? ಅದೇನು 2009 10 ಇದೆ. ಓಕೆ. ಅಂದ್ರೆ ಏನಾದರೂ ಸಮಸ್ಯೆ ಐತಾ, ಇಂಜಿನ್ ದೋಷ ಆ ರೀತಿ ಏನೂ ಇರಲಿಲ್ಲ? ಅದು ನಾವು ಆ್ಯಕ್ಟಿಂಗ್ ಡ್ರೈವರು ಒಂದಿನಕ್ಕೆ ಬಂದಿದ್ವಿ. ನಮಗೆ ಒಂದಿನಕ್ಕೆ ಅಂತ ಬಂದಿರೋದು? ಹೌದು. ರೆಗ್ಯುಲರ್ ಅಲ್ಲ ನೀವು? ರೆಗ್ಯುಲರ್ ಇಲ್ಲ, ಡ್ರೈವ್ ಆ್ಯಪಲ್ಲಿ ಬುಕ್ ಮಾಡಿಕೊಂಡಿದ್ದಾರೆ. ಓಕೆ. ಸೊ ಆ್ಯಪಲ್ಲಿ ಬುಕ್ ಮಾಡಿದ್ರು ಬಂದ್ರಿ? ಹೌದು. ಓಕೆ. ಸೊ ತಕ್ಷಣ ಭಯ ಆಯಿತು ನಿಮಗೆ? ಓಕೆ. ಸೊ ಈ
ಇದಿಷ್ಟು ಚಾಲಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಎಷ್ಟೋ ಸರಿ ಸಣ್ಣ ಹೊಗೆ ಕಾಣಿಸ್ಕೊಂಡಾಗ ಅಲ್ಲೆಲ್ಲೋ ಸರ್ವಿಸ್ ಸ್ಟೇಷನ್ ಹತ್ರ ನಿಲ್ಲಿಸೋಣ, ಅಲ್ಲಿ ಚೆಕ್ ಮಾಡಿಸೋಣ ಅಂತ ಹಾಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಲಕ್ಕಿಲಿ ಅವರು ಅಲ್ಲೇ ನಿಲ್ಲಿಸಿದ್ದಾರೆ. ಏನಾಗಿದೆ ಅಂತ ಚೆಕ್ ಮಾಡೋಷ್ಟೊತ್ತಿಗಾಗಲೇ ಬೆಂಕಿ ಕಾಣಿಸ್ಕೊಂಡಿದೆ. ಜೀವ ಉಳಿದಿದೆ, ಕಾರ್ ಕಂಪ್ಲೀಟಾಗಿ ಸುಟ್ಟು ಭಸ್ಮ ಆಗಿದೆ.